ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಬೆಂಡೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯಿ ಚಟ್ನಿ. ಕೆಲವರು ಇದನ್ನು ಬೆಂಡೆಕಾಯಿ ತೊವಿಯಲ್ ಅಂತ ಕೂಡ ಹೇಳ್ತಾರೆ. ಬನ್ನಿ ಇವತ್ತು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕ್ಯಾಪ್ಷನಲ್ಲೂ ಬರೆದಿದ್ದೀನಿ, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. 100 ಗ್ರಾಮ್ ಬೆಂಡೆಕಾಯಿ, ಸಾಸಿವೆ, ಜೀರಿಗೆ, ಧನಿಯಾ 2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆಯೇ 4 ಒಣಮೆಣಸಿನ್ಕಾಯಿ, ಒಂದು 10 ಕಳ್ಳು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು, ಹಾಗೆ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ನಾನು ತೊಳೆದು ಒರೆಸ್ಕೊಂಡು ಹೀಗೆ ಜುಟ್ಟು ಬಾಲ ಕಟ್ ಮಾಡಿ ಮಧ್ಯದಲ್ಲಿ ಚೀಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಚಟ್ನಿ ಮಾಡೋಕ್ಕೆ ಬೆಂಡೆಕಾಯಿ ತುಂಬ ಎಳೆಯದಾಗಿರಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ನಾವಿದು ಮೊನ್ನೆ ಟ್ರಿಪ್ಪಿಗೆ ಹೋಗಿದ್ವಿ, ಅಲ್ಲಿ ತೊಗೊಂಡು ಬಂದಿದ್ದು ಎಷ್ಟು ಎಳೆದಾಗಿತ್ತು ಅಂದರೆ ಮುಟ್ಟಕ್ಕೆ ಒಳ್ಳೆ ಸಾಫ್ಟಾಗಿ ಸಿಲ್ಕ್ ಸ್ಯಾರಿ ಥರ ಅನ್ನಿಸ್ತಾ ಇತ್ತು. ಬೆಂಡೆಕಾಯಿ ಹೆಚ್ಚಿಟ್ಟಿದ್ದಾದಮೇಲೆ ನಾನು ಟೊಮೆಟೊ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು, ಕಡಾಯಿ ಕಾದಿದ ಮೇಲೆ ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಧನಿಯಾ ಕಾಳು, ಬೆಳ್ಳುಳ್ಳಿ ಹಾಕಿಬಿಟ್ಟು ಅದು ಸ್ವಲ್ಪ ಬೇಗ ಬಿಡೋಣ. ಸ್ಟವ್ ಫುಲ್ ಸಿಮ್ಮಲ್ಲಿರಬೇಕು. ಈಗ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಈ ಥರ ತಿರುಗಿಸ್ಕೋಬೇಕು. ನೆನಪಿರಲಿ, ಫ್ಲೇಮ್ ಫುಲ್ ಲೋನಲ್ಲೇ ಇರಬೇಕು, ಆವಾಗಲೇ ಇದು ಚೆನ್ನಾಗಾಗೋದು, ಇಲ್ಲಾಂದರೆ ಸೀದೋಗ್ಬಿಡತ್ತೆ. ಇದನ್ನು ಚೆನ್ನಾಗಿ 1 ನಿಮಿಷ ಹುರಿದಿದ್ದ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ನೋಡಿ ಹೇಗಿದೆ ಅಂದರೆ ಒಳ್ಳೆ ಕ್ಯಾರೆಟ್ ಸೊಪ್ಪಿನ ಥರ ಇದೆ, ಆದರೆ ಸ್ವಲ್ಪನೂ ಸ್ಮೆಲ್ಲೇ ಇರಲಿಲ್ಲ. ನಾಟಿ ಸೊಪ್ಪು ಮುಗ್ದೋಗಿತ್ತು ಆಗಲಿ ಅಂತ ಅದನ್ನೇ ತಂದಿದ್ದೆ. ಚೆನ್ನಾಗಿ ಈ ಥರ ಹುರಿದಿದ್ದಾದಮೇಲೆ ಇದನ್ನು ಸಪ್ರೇಟಾಗಿ ಒಂದು ಮಿಕ್ಸರ್ ಗ್ರೈಂಡರ್ಗೆ ತೆಕ್ಕೊಳ್ತೀನಿ. ಸ್ಟವ್ ಆಫ್ ಮಾಡಿದ್ದಾದಮೇಲೆ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದನ್ನು ಬರೀ ಕಾಳುಗಳನ್ನ ಮಾತ್ರ ಒಂದು ಮಿಕ್ಸಿ ಜಾರಿಗೆ ತೆಗೆದಿಟ್ಕೊಳ್ತೀನಿ. ಈಗ ಅದೇ ಉಳಿದಿರೋ ಎಣ್ಣೆಗೆ ಬೆಂಡೆಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಬೆಂಡೆಕಾಯಿ ಇಷ್ಟು ಮೆತ್ತಗಾದಮೇಲೆ ಟೊಮೆಟೊ ಹಾಕ್ಕೊಂಬಿಡೋಣ. ಟೊಮೆಟೊನೂ ಸ್ವಲ್ಪ ಸಿಪ್ಪೆ ಬಿಡೋವರೆಗೂ ಸ್ವಲ್ಪ ಹುರ್ಕೋಬೇಕು. ಜೊತೆಗೇ ಹುಣಸೆಹಣ್ಣು ಕೂಡ ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ಕೊಂಬಿಡೋಣ. ಅದನ್ನು ಸೇರಿಸಿ ಚೆನ್ನಾಗಿ ಹುರಿಬೇಕು. ಇದು ಇಲ್ಲಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವಿಲ್ಲಿ ಮಸಾಲೆನ ಎಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರೋಣ. ಇದಕ್ಕೆ ಬೆಲ್ಲ ಕೂಡ ಸೇರಿಸ್ಕೊಂಬಿಡೋಣ. ಬೆಂಡೆಕಾಯಿ ಹುರಿದು ತಣ್ಣಗಾಗಿದೆ, ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಮಸಾಲೆಗೆ 1 ಟೀ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಇದನ್ನು ರುಬ್ಕೊಂಡು ಬರ್ತೀನಿ. ಈಗ ಇದು ರುಬ್ಬಿ ಆಗಿದೆ. ಇದನ್ನು ಈ ಮಸಾಲೆ ಎಲ್ಲ ಹುರಿದಿದ್ವಲ್ಲ ಆ ಬಾಣಲೆಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಒಗ್ಗರಣೆ ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದ ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಹಿಂಗಿನ ಪುಡಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಒಗ್ಗರಣೆ ಮಾಡಬೇಕು. ಒಂದು 5-6 ಕಾಳು ಬೆಳ್ಳುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ ಕೂಡ ಹಾಕ್ತೀನಿ. ಒಂದು ಚಿಕ್ಕ ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಸ್ವಲ್ಪ ದಪ್ಪಕ್ಕೆ ಹೆಚ್ಚಿ ಅರ್ಧಂಬರ್ಧ ಒಗ್ಗರಣೆ ಮಾಡ್ತೀನಿ. ಅಂದರೆ ತುಂಬ ಬೇಯಬಾರ್ದು. ಆ ಗೊಜ್ಜಿನ ಮಧ್ಯದಲ್ಲಿ ಅದು ಸಿಗ್ತಾ ಇದ್ದರೆ ಟೇಸ್ಟಾಗಿರುತ್ತೆ. ಆ ಒಗ್ಗರಣೆ ಮಸಾಲೆನ ಈ ಗೊಜ್ಜು ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಬೆಂಡೆಕಾಯಿ ಗೊಜ್ಜು ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಇದು ಚಪಾತಿ ಜೊತೆಗೆ ನಾವು ಕೆಚಪ್ ಸವರ್ಕೊಳ್ತೀವಲ್ಲ ಆ ಥರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಈ ಗೊಜ್ಜನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ಮಾಡ್ಕೊಂಡು ತಿಂತಾಯಿದ್ದೀನಿ. ಆಹಾ ಅನ್ನೋಂಗಿತ್ತು. ಇದು ಬರೀ ಎಣ್ಣೆಲೇ ಮಾಡಿರೋದ್ರಿಂದ ಇದನ್ನು 2 ದಿನ ಕೂಡ ಇಟ್ಕೊಂಡು ತಿನ್ಬೋದು, ಹಾಳಾಗೋದಿಲ್ಲ. ಓಕೆ ಫ್ರೆಂಡ್ಸ್, ನೀವು ಟ್ರೈ ಮಾಡ್ತೀರಾ ಅಲ್ವಾ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ more easy recipes.